ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಆಮ್ ಅರುಣಶ್ರೀ. ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿಲ್ವೋ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಬಂದರೆ ಇವಾಗ ನಾನು ಮಾಡೋ ಕ್ಲಾಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಕೊಡೋಕ್ಕೆ ರೆಡಿ ಇದ್ದೀನಿ. ಓಕೆ, ದೆನ್ ಈಗ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ನೋಡೋಣ. ಸೊ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಲ್ಲಿ ನಾವು ಏನೇನು ನೋಡ್ತೀವಿ ಮತ್ತು ಇದರಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಇದೆ, ಏನೇನು ಕಲಿತ್ರೆ ನಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ನೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂದರೆ ಎಲ್ಲರಿಗೂ ಗೊತ್ತು. ಇದರಲ್ಲಿ ಏನೇನಿರುತ್ತೆ, ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಡೇಟಾಬೇಸು ಅಂತ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಓಕೆ, ಅದನ್ನೊಂದು ಸರಿ ಬರ್ದು ನೋಡೋಣ. ಈಗ ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಡೇಟಾಬೇಸ್ ಅಲ್ವಾ. ಸೊ ಈಗ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತಂದರೆ ಏನು? ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂದರೆ ಏನೂ ಇಲ್ಲ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಡಿಸೈನಿಂಗ್, ಕ್ರಿಯೇಟಿಂಗ್, ಟೆಸ್ಟಿಂಗ್ ಆ್ಯಂಡ್ ಡಿಪ್ಲಾಯಿಂಗ್ ಎ ಕಂಪ್ಲೀಟ್ ವೆಬ್ ಅಪ್ಲಿಕೇಶನ್ ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡಿಂಗ್. ಓಕೆ, ಅಂತಂದರೆ ಏನು? ಈಗ ನೋಡಿ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತಂದರೆ ಈಸಿಯಾಗಿ ಹೇಳಬೇಕು ಅಂತಂದರೆ ಇದೊಂದು ಪ್ರೋಸೆಸ್, ಅರ್ಥ ಆಯ್ತಾ? ಇದರಲ್ಲಿ ನಾವು ಡಿಸೈನಿಂಗ್ ಮಾಡ್ಬೋದು ಆ್ಯಂಡ್ ಕ್ರಿಯೇಟಿಂಗ್, ನಮ್ಗೆ ಏನಾದರೂ ಹೊಸದಾಗಿ ನಮ್ಗೆ ಇಂಟ್ರೆಸ್ಟಿಂಗಾಗಿ ತಿಳಿಸಿದ್ರೆ ನಾವು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡೋಕ್ಕೆ ನಾವು ರೆಡಿಯಾಗಿರ್ಬೋದು. ಆ್ಯಂಡ್ ಟೆಸ್ಟಿಂಗ್ ಆ್ಯಂಡ್ ಡಿಪ್ಲಾಯಿಂಗ್, ಸೊ ಇದನ್ನೆಲ್ಲ ನಾವು ಮಾಡ್ಬೋದು. ಈಗ ಒಂದು ಕಂಪ್ಲೀಟ್ ವೆಬ್ಸೈಟ್ನ ಮಾಡಬೇಕು, ಫ್ರಂಟ್ ಕಂಪ್ಲೀಟಾಗಿ ನಮಗೆ ಯೂಸರ್ಗೆ ಏನೇನು ಕಾಣಿಸ್ತಿದೆಯೋ ಅದನ್ನೆಲ್ಲ ಮಾಡೋದಕ್ಕೆ ನಾವು ಈ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ನ ಯೂಸ್ ಮಾಡ್ತೀವಿ. ಯೂಸರ್ಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ನಾವು ಡಿಸೈನ್ ಮಾಡಬೇಕು, ಅಥವಾ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟಿಂಗ್ನ ಯೂಸ್ ಮಾಡ್ಕೋತೀವಿ. ನಾವು ಅದನ್ನು ಮಾಡಿರೋದು ಕರೆಕ್ಟಾ ಇಲ್ವಾ ಅನ್ನೋದಕ್ಕೆ ಟೆಸ್ಟಿಂಗ್ನ ಯೂಸ್ ಮಾಡ್ಕೋದ್ರೆ, ಡಿಪ್ಲಾಯಿಂಗ್ ನಾವು ಅದನ್ನು ಯೂಸ್ ಕೂಡ ಮಾಡ್ತೀವಿ. ಸೊ ಅರ್ಥ ಆಯಿತಾ? ಈಗ ಇವೆಲ್ಲ ಟೆಕ್ನಾಲಜೀಸ್ ಮತ್ತು ಟೂಲ್ಸ್. ನಾವು ಈ ಫುಲ್ ಸ್ಟ್ಯಾಕಲ್ಲಿ ಏನೇನು ಯೂಸ್ ಮಾಡ್ತೀವೋ ಇವೆಲ್ಲ ಟೆಕ್ನಾಲಜೀಸ್, ಮತ್ತು ಇದನ್ನೇ ನಾವು ಟೂಲ್ಸ್ ಅಂತ ಕೂಡ ನಾವು ಕರಿತೀವಿ. ಈಗ ಜನರಲ್ ಆಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹೆಂಗಿರುತ್ತೆ ಒಂದ್ಸರಿ ನೋಡೋಣ. ಯಾಕಂದರೆ ಅದನ್ನು ನೋಡಿದ್ರೆ ನಿಮಗೆ ಈ ಡೇಟಾಬೇಸು ಫ್ರಂಟ್ ಎಂಡು ಯಾವ ಥರ ವರ್ಕ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅರ್ಥ ಆಯಿತಾ? ಸೊ ಈಗ ಏನು ನಮ್ಮ ಕ್ವೆಶನ್ ಏನು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹೆಂಗಿರುತ್ತೆ ಅಲ್ವಾ. ಫಸ್ಟ್ ಈ ಸೈಕಲಲ್ಲಿ ರಿಕ್ವೈರ್ಮೆಂಟ್ಸ್. ಸೊ ಇವಾಗ ಕ್ಲೈಂಟ್ ಯಾರಾದರೂ ಇರ್ತಾರೆ, ಅವ್ರಿಗೆ ರಿಕ್ವೈರ್ಮೆಂಟ್ ಬೇಕಿರೋ ಥರನೇ ನಾವು ಆ ಡಿಸೈನ್ನ ರೆಡಿ ಮಾಡಬೇಕು. ಮತ್ತು ಅವ್ರಿಗೆ ಡಿಸೈನ್ ಅಂದರೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಂತಂದರೆ ನಾವು ಅದನ್ನು ಡಿಸೈನ್ ಮಾಡ್ತೀವಿ. ಅದಕ್ಕೆ ನಾವು CSSನ ಯೂಸ್ ಮಾಡ್ತೀವಿ. ಅದನ್ನು ಡೆವಲಪ್ ಮಾಡಬೇಕು ಅಂತಂದರೆ ಏನು ಯೂಸ್ ಮಾಡ್ತೀವಿ, ಡೆವಲಪ್ ಮಾಡಬೇಕು ಅಂತಂದರೆ ಬ್ಯಾಕ್ ಎಂಡ್ನ ಯೂಸ್ ಮಾಡ್ತೀವಿ, ಡೇಟಾಬೇಸ್ನ ಯೂಸ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಈಗ ಅದನ್ನು ಟೆಸ್ಟ್ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಟೆಸ್ಟಿಂಗ್. ನೆಕ್ಸ್ಟ್ ಡಿಪ್ಲಾಯ್ಮೆಂಟ್, ಅದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಅದನ್ನು ನಾವು ಡಿಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಮೇಂಟೆನೆನ್ಸ್ ಅಂತ ಅರ್ಥ. ಸೊ ಅಂದರೆ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು, ಅಂದರೆ ಡೈಲಿ ಅಪ್ ಟು ಡೇಟ್ ಅಪ್ಡೇಟ್ ಮಾಡಬೇಕು. ನೀನು ಯಾವಾಗ ಆ ವೆಬ್ಸೈಟ್ನ ನೀನು ಚೇಂಜ್ ಮಾಡಿ ಕ್ರಿಯೇಟ್ ಮಾಡ್ತೀಯೋ ಹೊಸದಾಗಿ, ಅದನ್ನು ನೀನು ಅಪ್ಡೇಟ್ ಮಾಡಿದ್ರೆ ಅದು ನಿನ್ನ ವೆಬ್ಸೈಟ್ಗೆ ಒಂದು ಲುಕ್ ಕೊಡುತ್ತೆ, ಮತ್ತು ಎಲ್ಲ ಜಾಸ್ತಿ ಜನ ಯೂಸ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ವೆಬ್ ಡೆವಲಪ್ಮೆಂಟ್ ಅಂತಂದರೆ ಏನು? ವೆಬ್ ಡೆವಲಪ್ಮೆಂಟ್ ಅಂತಂದರೆ ಡೆವಲಪಿಂಗ್ ಸಮಥಿಂಗ್ ಫ್ರಮ್ ದ ಸ್ಕ್ರ್ಯಾಚ್, ಅಂದರೆ ಬೇಸಿಕ್ಕಿಂದ ನಾವು ಡೆವಲಪ್ ಮಾಡಬೇಕು. ಆ್ಯಂಡ್ ಇಟ್ ವಿಲ್ ರನ್ ಓವರ್ ದ ಇಂಟರ್ನೆಟ್, ಅಂದರೆ ಇಂಟರ್ನೆಟ್ ಮುಖಾಂತರನೇ ಆ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ರೋಮ್ ವೆಬ್ಸೈಟ್ ಆಗಿರ್ಬೋದು, ಗೂಗಲ್ ವೆಬ್ಸೈಟ್ ಆಗಿರ್ಬೋದು. ಸೊ ಈ ಥರ ವೆಬ್ಸೈಟ್ಸ್ ಎಲ್ಲ ಸೊ ಇಂಟರ್ನೆಟ್ ದ್ವಾರನೇ ಅದು ರನ್ ಆಗುತ್ತೆ, ಕರೆಕ್ಟೇ ತಾನೇ? ಸೊ ಅದೇ ವೆಬ್ ಡೆವಲಪ್ಮೆಂಟ್ ಅಂತಂದರೆ. ವೆಬ್ ಡೆವಲಪ್ಮೆಂಟ್ ಅಂತಂದರೆ ಇಟ್ ಇಸ್ ಡೆವಲಪಿಂಗ್ ಸಮಥಿಂಗ್ ಫ್ರಮ್ ದ ಸ್ಕ್ರ್ಯಾಚ್ ಆ್ಯಂಡ್ ದಟ್ ರನ್ ಓವರ್ ದ ಇಂಟರ್ನೆಟ್. Developing something from scratch that run over through ಇಂಟರ್ನೆಟ್. ಸೊ ಅರ್ಥ ಆಯ್ತಾ? ಇದು ವೆಬ್ ಡೆವಲಪ್ಮೆಂಟ್ ಅಂದರೆ. ನೆಕ್ಸ್ಟ್ ವೆಬ್ಸೈಟ್ ಅಂತಂದರೆ ಏನು? ವೆಬ್ಸೈಟ್ ಅಂತಂದರೆ ಏನೂ ಇಲ್ಲ, ಅದೊಂಥರ ಅಡ್ವರ್ಟೈಸ್ಮೆಂಟ್ ಅಂತ ನಾವು ಕರಿತೀವಿ. ವೆಬ್ಸೈಟ್ಸ್ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತದಲ್ಲ, ಸೊ ಆ ಥರ. ಈ ವೆಬ್ಸೈಟಲ್ಲಿ ನಾವು ಕಾಲೇಜ್ ವೆಬ್ಸೈಟು, ಇನ್ಸ್ಟಿಟ್ಯೂಷನ್ ವೆಬ್ಸೈಟು, ಸೊ ಅದನ್ನೆಲ್ಲ ನಾವು ತೊಗೋತೀವಿ. ಈವನ್ A to Z ವರೆಗೂ ನಿಮ್ಗೆ ಏನೇನು ಬೇಕೋ ಎಲ್ಲ ವೆಬ್ಸೈಟ್ಸಲ್ಲೇ ಇರುತ್ತೆ. ಇವಾಗ ಜಾಸ್ತಿ ಜನ ಕಾಲೇಜ್ನ ವಿಸಿಟ್ ಮಾಡಬೇಕು ಅಂತಂದರೆ ಕಾಲೇಜ್ ವೆಬ್ಸೈಟ್ ಒಂದಿದ್ರೆ ಸಾಕು. ಅವ್ರು A to Z ಎಲ್ಲ ಹೆಂಗೆ ಸ್ಟಾರ್ಟ್ ಆಗಿದೆ, ಯಾರ್ಯಾರು ಬಂದಿದ್ರು ಆ ಕಾಲೇಜ್ಗೆ, ಏನೇನು ನಡೆದಿದೆ, ಸೊ ಎಲ್ಲ A to Z ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ವೆಬ್ಸೈಟ್ ಅನ್ನೋದೇನು ಒಂಥರ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಈವನ್ ಇದು ವೆಬ್ಸೈಟನ್ನು ನಾವು ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಂತ ಕೂಡ ಕರಿಬೋದು, ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಲ್ವಾ. ನೆಕ್ಸ್ಟ್ ಇಲ್ಲಿ ವೆಬ್ ಪೇಜಸ್ ಅಂತಂದರೆ ಏನು? ವೆಬ್ ಪೇಜಸ್ ಅಂತಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ ಅಲ್ವಾ. ವೆಬ್ ಪೇಜಸ್ ಡಿಫ್ರೆಂಟ್, ಇವಾಗ
ಕ್ರೋಮ್ ತೊಗೊಂಡಿದ್ದೀವಿ, ಇಲ್ಲೊಂದು ವೆಬ್ ಪೇಜು, ಇಲ್ಲೊಂದು ವೆಬ್ ಪೇಜು, ಇಲ್ಲೊಂದು ವೆಬ್ ಪೇಜು. ಸೊ ಆ ವೆಬ್ ಪೇಜ್ ಒಳಗೆ ಏನೇನಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದಕ್ಕೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ ಕೂಡ ನಾವು ಕರಿತೀವಿ. ಸೊ ಅರ್ಥ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ವೆಬ್ಸೈಟಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದು ನೋಡೋಣ. ವೆಬ್ಸೈಟಲ್ಲಿ ಮೈನಾಗಿ 2 ಟೈಪ್ಸ್ ಇದೆ ಅಂತ ಹೇಳ್ಕೊಬೋದು. ಯಾವ್ಯಾವ 2 ಟೈಪ್ಸು? ಸೊ ದ ಫಸ್ಟ್ ಟೈಪ್ ಬಂದುಬಿಟ್ಟು ಸ್ಟ್ಯಾಟಿಕ್ಕು, ಸೆಕೆಂಡ್ ಸೈಟ್ ಬಂದುಬಿಟ್ಟು ಡೈನಮಿಕ್ಕು. ಫಾರ್ ಎಕ್ಸಾಂಪಲ್, ಈಗ ವೆಬ್ಸೈಟಲ್ಲಿ ನಾವು ಅಮೆಝಾನ್ ವೆಬ್ಸೈಟ್ ತಗೋತೀವಿ, ಒಂದು ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ ತಗೋತೀವಿ, ಸ್ಕೂಲ್ ವೆಬ್ಸೈಟ್ ತಗೋತೀವಿ, ಕಾಲೇಜ್ ವೆಬ್ಸೈಟ್ ತಗೋತೀವಿ. ಸೊ ಅವು ಹೆಂಗೆ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತಂದರೆ, ಇದು ಸ್ಟ್ಯಾಟಿಕ್ ವೆಬ್ಸೈಟ್ ಬಂದುಬಿಟ್ಟು ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತಂದರೆ ಇದು ಎಕ್ಸಾಂಪಲ್ ಬಂದುಬಿಟ್ಟು ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ ಅಂತ ನಾನು ಕೊಡ್ತೀನಿ. ಇನ್ಸ್ಟಿಟ್ಯೂಷನ್ ವೆಬ್ಸೈಟು. ಡೈನಮಿಕ್ ವೆಬ್ಸೈಟ್ ಅಂತಂದರೆ ಏನು? ಡೈನಮಿಕ್ ವೆಬ್ಸೈಟ್ ಅಂತಂದರೆ ಒಂದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅರ್ಥ ಆಯ್ತಾ, ಅಮೆಝಾನು, ಫ್ಲಿಪ್ಕಾರ್ಟು. ಸೊ ಈ ಥರ ಇರೋ ವೆಬ್ಸೈಟ್ಸ್ ಎಲ್ಲ ನಾವು ಡೈನಮಿಕ್ ವೆಬ್ಸೈಟ್ಸ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕಸ್ಟಮರು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ. ಯೂಸರ್ ಕಾಂಟ್ ಕಸ್ಟಮೈಸ್ ದಿಸ್ ವೆಬ್ಸೈಟ್. ಬಟ್ ಈ ಡೈನಮಿಕಲ್ಲಿ ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ ಹೋಗ್ಬಿಟ್ಟು ನಾನು ಕುರ್ತೀಸ್ ಆರ್ಡರ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಬರೀ ಕುರ್ತೀಸ್ಗೆ ಬೇಕಾಗಿರೋ ಒಂದು ಕಲೆಕ್ಷನ್ನೇ ನನಗೆ ತೋರಿಸುತ್ತೆ. ಆ್ಯಂಡ್ ಇಲ್ಲ ನಂಗೆ ವಾಚ್ ಬೇಕಂತ ತಗೊಳ್ಳಿ. ಸೊ ಆ ವಾಚಸಲ್ಲಿ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಇದೆ, ಕಾಸ್ಟ್ ಎಲ್ಲಿಂದ ಎಲ್ಲಿವರೆಗೂ, ಸೊ ಲೋ ಪ್ರೈಸಲ್ಲಿ ಇರಬೇಕಾ ಇಲ್ಲ ಮೀಡಿಯಮ್ ಬಜೆಟಲ್ಲಿ ಇರಬೇಕಾ ಅನ್ನೋದೆಲ್ಲ ತೋರಿಸುತ್ತೆ. ಡೈನಮಿಕ್ ಅಂದರೆ ಯೂಸರ್ಗೆ ಯಾವ್ದು ಬೇಕೋ ಅದನ್ನು ತೋರಿಸುತ್ತೆ. ಆ್ಯಂಡ್ ಸ್ಟ್ಯಾಟಿಕ್ ಅಂತಂದರೆ ಅದರಲ್ಲಿ ಏನಿದೆಯೋ ಅದನ್ನು ನೀವು ತಿಳ್ಕೊಬೇಕು. ಸೊ ಅದನ್ನು ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ಅರ್ಥ ಆಯಿತಾ. ನೆಕ್ಸ್ಟ್ ಈಗ ನಾವು ಡೆವಲಪ್ಮೆಂಟ್ ಸೈಟ್ಸ್ ಬಂದಾಗ ಫ್ರಂಟ್ ಎಂಡನ್ನು ನೋಡ್ತೀವಿ. ಡೆವಲಪ್ಮೆಂಟ್ ಸೈಟ್ಸಲ್ಲಿ ಫ್ರಂಟ್ ಎಂಡ್ ಏನು ಮಾಡುತ್ತೆ, ಇಟ್ ವಿಲ್ ಫೋಕಸ್ ಆನ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ದ ವೆಬ್ಸೈಟು. ಫ್ರಂಟ್ ಎಂಡ್ ಅಂತಂದರೆ ಇಟ್ ವಿಲ್ ಫೋಕಸ್ ಆನ್ ವಿಜುವಲ್ ಆಸ್ಪೆಕ್ಟ್, ಅಂದರೆ ಮನುಷ್ಯರಿಗೆ ಏನು ನೋಡ್ತಾರೋ, ಹ್ಯೂಮನ್ ಬೀಯಿಂಗ್ಸ್ ಯಾವುದನ್ನು ಟಚ್ ನೋಡಿ ಯಾವುದನ್ನ ಬಗ್ಗೆ ಅವ್ರು ತಿಳ್ಕೊಬೇಕು ಅಂತಿರ್ತಾರೆ. ಈಗ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಫ್ರಂಟಲ್ಲಿ ಏನೇನು ಇರುತ್ತೋ, ಸೊ ಆ ಕಂಪ್ಲೀಟ್ ಅದನ್ನು ವಿಜುವಲ್ ಆಸ್ಪೆಕ್ಟ್ ಅಂತ ಕರಿತೀವಿ. ಹ್ಯೂಮನ್ ಕಾಣಿಸೋದೆಲ್ಲ ವಿಜುವಲ್ ಆಸ್ಪೆಕ್ಟ್ಸ್ ಅವು, ಅರ್ಥ ಆಯ್ತಾ. ವಿಜುವಲ್ ಆಸ್ಪೆಕ್ಟ್ಸ್ ನಾವು ಫ್ರಂಟ್ ಎಂಡ್ಗೆ ನಾವು ಫ್ರಂಟ್ ಎಂಡ್ ಅಂತ ನಾವು ಕರಿತೀವಿ. ಮತ್ತು ಹ್ಯೂಮನ್ ಬೀಯಿಂಗ್ಸ್ ವಿಲ್ ಇಂಟರಾಕ್ಟ್ ವಿತ್ ದಮ್ ಈಸಿಲಿ. ಇದರಲ್ಲಿ ನಾವು ಯಾವ್ಯಾವುದನ್ನು ಯೂಸ್ ಮಾಡ್ತೀವಿ, ಇದರಲ್ಲಿ ನಾವು ಈ ಥರ ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ಯಾವ್ಯಾವುದನ್ನ ಯೂಸ್ ಮಾಡ್ತೀವಿ, HTML ಯೂಸ್ ಮಾಡ್ತೀವಿ, CSS ಯೂಸ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟ್ನ ಬೇಕಾದರೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈಗ ಜಾವಾ ಸ್ಕ್ರಿಪ್ಟ್ ಅಂತಂದರೆ ಏನು ಅಂತ ನೀವು ಹೇಳ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ವರ್ಕ್ ಆನ್ ಅ ಫ್ರೇಮ್ ವರ್ಕ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ, ಅರ್ಥ ಆಯ್ತಾ. ಜಾವಾ ಸ್ಕ್ರಿಪ್ಟಲ್ಲಿ ಡಿಫ್ರೆಂಟ್ ಜಾವಾ ಸ್ಕ್ರಿಪ್ಟ್ಸ್ ಇದೆ. ಯಾವ್ಯಾವ ಜಾವಾ ಸ್ಕ್ರಿಪ್ಟ್ ಇದೆ ಅಂತಂದರೆ React.js, ರಿಯಾಕ್ಟ್ ಜಾವಾ ಸ್ಕ್ರಿಪ್ಟ್, Angular ಜಾವಾ ಸ್ಕ್ರಿಪ್ಟ್, Vue ಜಾವಾ ಸ್ಕ್ರಿಪ್ಟ್ ಆ್ಯಂಡ್ jQuery ಜಾವಾ ಸ್ಕ್ರಿಪ್ಟ್. ಸೊ ಅರ್ಥ ಆಯ್ತಾ. ಇಷ್ಟು ಜಾವಾ ಸ್ಕ್ರಿಪ್ಟ್ಸ್ ಇದೆ. ಇನ್ನು HTML ಅಂತಂದರೆ ಏನು? HTML ಅಂತಂದರೆ ಇಟ್ ಈಸ್ ಅ ಸ್ಟ್ರಕ್ಚರ್, ಇಟ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ಆಲ್ ದ ವೆಬ್ಸೈಟ್ಸ್ ಅಂತ ನಾವು ಕರಿತೀವಿ. ಇಟ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ಆಲ್ ದ ವೆಬ್ಸೈಟ್ಸ್ ಅಂತ. ಸೊ HTML ಅಂತಂದರೆ ಏನು? ಇಟ್ ಈಸ್ ಅ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇಟ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ ಈಸ್ ನಾಟ್ ಅಟ್ ಆಲ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ ಈಸ್ ಅ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಯಾಕೆ ಈ ಥರ ಹೈಪರ್ ಟೆಕ್ಸ್ಟ್ ಅಂತ ಕಂಡೀಷನ್ ಆಗಿ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ನಾವು ಲೂಪ್ಸ್ನ ಇಲ್ಲ ನಾವು ಸಮಥಿಂಗ್ ಬೇರೆ ಡಿಫ್ರೆಂಟ್ ಕಂಟೆಂಟ್ನ ಫಂಕ್ಷನ್ಸ್ನೆಲ್ಲ ಯೂಸ್ ಮಾಡ್ತೀವಿ. ಬಟ್ ಈ HTML ಆ ಥರ ಅಲ್ಲ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಂದರೆ, ಸೊ ಈ ಒಂದು ಲ್ಯಾಂಗ್ವೇಜಸಲ್ಲಿ ನಮಗೆ ಎರರ್ಸ್ ಅನ್ನೋದು ಬರಲ್ಲ. ಸೊ ನಮಗೆ ಎರರ್ಸ್ ಅನ್ನೋ ಸಿಗೋಲ್ಲ. ನೀವು ಏನು ಕೋಡ್ ಕೊಟ್ಟಿರ್ತೀರೋ ಸೊ ನಿಮ್ಗೆ ಅದು ಔಟ್ಪುಟ್ಟಲ್ಲಿ ತೋರಿಸಲ್ಲ ಅಷ್ಟೇ. ಸೊ ಒಟ್ಟಲ್ಲಿ ಇದರಲ್ಲಿ ಎರರ್ ಅನ್ನೋದು ತೋರಿಸಲ್ಲ ಅಂತ ಅರ್ಥ ಆಯಿತು. ನೆಕ್ಸ್ಟ್ CSS ಅಂತಂದರೆ ಏನು? CSS ಅಂತಂದರೆ ಏನೂ ಇಲ್ಲ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಕರಿತೀವಿ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ನ ಅಂತಂದರೆ, ನಮಗೀಗ ಒಂದು ವೆಬ್ಸೈಟ್ಗೆ ಕಲರ್ ಮಾಡಬೇಕು. ಸೊ ಕಲರ್ ಮಾಡಬೇಕು ಅಂತಂದರೆ CSSನ ಯೂಸ್ ಮಾಡ್ತೀವಿ. ಆ್ಯಂಡ್ ಮತ್ತು ನಮಗೆ ಒಂದು ಲೇಔಟ್ ಬೇಕು ಅಂತಂದರೆ, ನೀಟಾಗಿ ಡಿಸೈನ್ ಆಗಿರೋ ಫ್ರೇಮ್ವರ್ಕ್ ಲೇಔಟ್ಸ್ ಬೇಕು. ಸೊ ಅದಕ್ಕೆ ನಾವು CSSನ ಯೂಸ್ ಮಾಡ್ತೀವಿ. ಒಂದು ಅಟ್ರಾಕ್ಟಿವ್ ಡಿಸೈನಿಂಗ್ ಸ್ಟೈಲ್ಸ್ನ ನಾವು ಮಾಡೋದಕ್ಕೋಸ್ಕರ ಈ CSSನ ಯೂಸ್ ಮಾಡ್ತೀವಿ. ಇನ್ನು ಜಾವಾ ಸ್ಕ್ರಿಪ್ಟ್ ಅಂದರೆ ಇದೊಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಅರ್ಥ. ಸಮ್ ಆ್ಯಕ್ಷನ್ ಲಾಜಿಕಲ್ ಆಗಿ ನಮ್ಗೆ ಏನಾದರೂ ಆ್ಯಕ್ಷನ್ಸ್ ಮಾಡಿ ತೋರಿಸ್ಬೇಕು ಅಂತಂದರೆ ಈ ಜಾವಾ ಸ್ಕ್ರಿಪ್ಟ್ ಅನ್ನೋದು ಯೂಸ್ ಆಗುತ್ತೆ. ಸೊ ಅರ್ಥ ಆಯಿತಾ. ನೆಕ್ಸ್ಟ್ ಇನ್ನು ಬ್ಯಾಕ್ ಎಂಡಿಗೆ ಬರೋಣ. ಇದು ಫ್ರಂಟ್ ಎಂಡ್ ಆಯಿತು, ಒಂದು ಟೆಕ್ನಾಲಜಿ. ನೆಕ್ಸ್ಟ್ ಟೆಕ್ನಾಲಜಿ ಬಂದುಬಿಟ್ಟು ಬ್ಯಾಕ್ ಎಂಡ್. ಬ್ಯಾಕ್ ಎಂಡನ್ನ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ. ಏನಂತಂದರೆ ಇದೇ ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸರ್ವರ್ ಸೈಡ್ ಲ್ಯಾಂಗ್ವೇಜ್. ಓಕೆ, ಯಾಕೆ ಇದನ್ನು ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಂದರೆ, ಇಟ್ ಕ್ಯಾರಿ ದ ಡೇಟಾ ಫ್ರಮ್ ಫ್ರಂಟ್ ಎಂಡಿಂದ ಡೇಟಾಬೇಸ್ವರೆಗೂ ಇದು ಡೇಟಾಬೇಸ್ ಬ್ಯಾಕ್ ಎಂಡ್ ಅನ್ನೋದು ಡೇಟಾನ ಕ್ಯಾರಿ ಮಾಡುತ್ತೆ. ಅಂತಂದರೆ ಇದು ಕಂಪ್ಲೀಟ್ ಇಟ್ ಈಸ್ ಅ ಫೇವರ್ ಟು ದ ಓನ್ಲಿ ದಿಸ್ ಡೇಟಾಬೇಸ್, ಅರ್ಥ ಆಯ್ತಾ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಇಂಟರಾಕ್ಟೆಡ್ ವಿತ್ ದ ಬೋತ್ ಫ್ರಂಟ್ ಎಂಡ್ ಆ್ಯಂಡ್ ದ ಬ್ಯಾಕ್ ಎಂಡ್. ಸೊ ಈ ಬ್ಯಾಕ್ ಎಂಡಲ್ಲಿ ನಾವು ಯಾವ್ಯಾವ ಟೈಪ್ಸ್ನ ನೋಡ್ಬೋದು ಅಂತಂದರೆ, ನೋಡು, ಎಕ್ಸ್ಪ್ರೆಸ್, ಪೈಥಾನ್, ಜಾವಾ, .NET. ಸೊ ಈ ಥರ ಡಿಫ್ರೆಂಟ್ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಅನ್ನೋದನ್ನು ನಾವು ತಿಳ್ಕೊಬೋದು, ಅರ್ಥ ಆಯ್ತಾ. ನೋಡ್, ಎಕ್ಸ್ಪ್ರೆಸ್,
ಪೈಥಾನ್, ಜಾವಾ, .NET. ಸೊ ಈ ಥರ ಡಿಫ್ರೆಂಟ್ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಕೂಡ ಇದ್ದಾವೆ. ಸೊ ಇವನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಇದರಲ್ಲಿ ಯಾವುದಾದ್ರು ಒಂದು ಯೂಸ್ ಮಾಡಿಕೊಂಡ್ರು ಕೂಡ ನಮ್ಗೆ ಬ್ಯಾಕ್ ಎಂಡಲ್ಲಿ ಯೂಸ್ ಆಗುತ್ತೆ. ಡೇಟಾಬೇಸ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ? ಡೇಟಾಬೇಸ್ ಅನ್ನೋದು ಡೇಟಾ ಸ್ಟೋರ್ ಮಾಡೋದಕ್ಕೆ ಅಲ್ವಾ, ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ಡೇಟಾಬೇಸ್ನ? ಎಸ್, ಡೇಟಾಬೇಸ್ ಅನ್ನೋದು ಆಬ್ವಿಯಸ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ, ಮತ್ತು ನಮ್ಗೆ ಯಾವಾಗಾದರೂ ಡೇಟಾ ಬೇಕು ಅಂದರೆ ಡೇಟಾ ಫೆಚ್ ಮಾಡೋದಕ್ಕೆ ಕೂಡ ನಾವು ಈ ಡೇಟಾಬೇಸ್ನ ಯೂಸ್ ಮಾಡ್ತೀವಿ. ಸೊ ಈ ಡೇಟಾಬೇಸಲ್ಲಿ ನಾವು ಯಾವ್ಯಾವುದನ್ನು ನೋಡ್ತೀವಿ ಅಂತಂದರೆ, ಡೇಟಾಬೇಸಲ್ಲಿ SQL ನೋಡ್ತೀವಿ, MongoDB ಅನ್ನು ನೋಡ್ತೀವಿ, ಮೊಂಗೋ ಡೇಟಾಬೇಸ್, ಒರಾಕಲ್ ಆ್ಯಂಡ್ MySQL. ಸೊ ಈ ಥರ ಡಿಫ್ರೆಂಟ್ ಡೇಟಾಬೇಸ್ನ ನಾವು ಬಳಸ್ಕೊಂಡು ನಾವು ಡೇಟಾನ ಸ್ಟೋರ್ ಮಾಡೋದಕ್ಕೆ, ರಿಟ್ರೀವ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಎಂಡ್ಗೂ ಡೇಟಾಬೇಸ್ಗೂ ಇರೋ ಕನೆಕ್ಷನ್ ಏನು ಅಂತ ನೋಡೋಣ. ಬ್ಯಾಕ್ ಎಂಡ್ ಟು ಡೇಟಾಬೇಸ್ ಯಾವ ಥರ ಡೇಟಾ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ATM ಕಾರ್ಡ್ಗೆ ಹೋಗಿದ್ದೀರಾ, ATM ಮಿಷಿನ್ ಹತ್ರ ಹೋಗಿದ್ದೀರಾ ATM ಕಾರ್ಡ್ ತೊಗೊಂಡು. ಈಗ ನಾನು ATM ಕಾರ್ಡ್ನ ಇಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ಅಲ್ವಾ. ಸೊ ನಾನು ಒಂದು ರಿಕ್ವೆಸ್ಟ್ನ ಇದು ಬಂದುಬಿಟ್ಟು ಏನು ಅಂತಂದರೆ, ಇದು ಬಂದುಬಿಟ್ಟು ಫ್ರಂಟ್ ಎಂಡು, ಇದು ಬ್ಯಾಕ್ ಎಂಡು, ಇದು ಡೇಟಾ ಬೇಸ್ ಅಂತ. ಸೊ ಈಗ ನಾನು ಒಂದು ರಿಕ್ವೆಸ್ಟ್ನ ಹೋಗ್ಬಿಟ್ಟು ಈ ಬ್ಯಾಕ್ ಎಂಡ್ಗೆ ನಾನು ಸೆಂಡ್ ಮಾಡಿದ್ದೀನಿ. ಇವಾಗ ಈ ರಿಕ್ವೆಸ್ಟು ಈ ವೆಬ್ ಸರ್ವರ್ ಏನಿದೆಯೋ ಈ ವೆಬ್ ಸರ್ವರ್ ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಗೇನ್ ಈ ಡೇಟಾನ ಪುಷ್ ಮಾಡುತ್ತೆ ಯಾವುದಕ್ಕೆ, ಡೇಟಾಬೇಸ್ಗೆ. ನೀವು ಹಾಕಿರೋ ಈ ATM ಕಾರ್ಡು ಯಾವುದಾದ್ರೂ ಬ್ಯಾಂಕಲ್ಲಿ, ಯಾವುದಾದ್ರೂ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ತಿಳ್ಕೊಳ್ಳಿ, SBM. ಸೊ SBM ATM ಕಾರ್ಡು ಈ ನಂಬರಿಂದ ಇದೆಯಾ ಇಲ್ವಾ, ಸೊ ಅದರಲ್ಲಿ ಎಷ್ಟು ಅಮೌಂಟ್ ಇದೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ. ಸೊ ಬ್ಯಾಂಕ್ 1, ಬ್ಯಾಂಕ್ 2 ಈ ಥರ ಅದು ಡೇಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಇದೆ ಅಂತ. ಸೊ ನಿಮ್ಮ ಅಕೌಂಟು ಈ ATMಗೆ ಕರೆಕ್ಟಾಗಿದೆ ಅಂತಂದರೆ ಈ ರಿಕ್ವೆಸ್ಟ್ ಅನ್ನೋದು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಒಂದು ರೆಸ್ಪಾನ್ಸ್ ಅನ್ನೋದು ನಿಮಗೆ ಎಗೇನ್ ವೆಬ್ ಸರ್ವರ್ಗೆ ಕೊಡುತ್ತೆ. ವೆಬ್ ಸರ್ವರಿಂದ ಡೇಟಾ ಅನ್ನೋದು ಎಲ್ಲಿಂದ, ವೆಬ್ ಸರ್ವರಿಂದ ಮತ್ತು ಫ್ರಂಟ್ ಎಂಡ್ಗೆ ಆ ರೆಸ್ಪಾನ್ಸ್ ಅನ್ನೋದು ಕೊಡುತ್ತೆ. ಸೊ ನಿಮ್ಮ ಹತ್ರ ಇಷ್ಟು ಅಮೌಂಟ್ ಇದೆ, ಎಷ್ಟು ತಗೋಬೇಕು, ಇಲ್ಲ ನೀವೇನಾದರೂ ಅಮೌಂಟ್ನ ಟೈಪ್ ಮಾಡಿದ್ರೆ ಅಷ್ಟು ಅಮೌಂಟು ನಿಮಗೆ ಡ್ರಾ ಅನ್ನೋದು ಸೊ ಆಗುತ್ತೆ. ಇದು ಎಕ್ಸಾಂಪಲ್ ಬಂದುಬಿಟ್ಟು ಬ್ಯಾಕ್ ಎಂಡ್ಗೂ ಡೇಟಾಬೇಸ್ಗೂ ಫ್ರಂಟ್ ಎಂಡು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್. ನಾನು ಮತ್ತೊಂದು ಸರಿ ಹೇಳ್ತಿದ್ದೀನಿ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮಾಡಿರೋ ಲೆಸನಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ.